ಕರ್ನಾಟಕ ರಾಜ್ಯ ಹಜ್ ಕಮಿಟಿಯಿಂದ ಬಹುಶಃ ಈ ವರ್ಷ ಪವಿತ್ರವಾದ ಹಜ್ ಯಾತ್ರಿಗಳಿಗೆ ಬಹುಶಃ ಇವತ್ತು ಯಾರಲ್ಲಿ ಹೋಗ್ತಾರ ಅದಕ್ಕೆ ಇಲ್ಲಿಂದ ಬೀಳ್ಕೊಡುವ ಸಮಾರಂಭ ಜೊತೆಯಲ್ಲಿ ಅವರು ಅಲ್ಲಿಗೆ ಮುಟ್ಟಿ ಅಲ್ಲಿ ಎಲ್ಲ ವ್ಯವಸ್ಥೆ ನೋಡಿಕೊಂಡು ಮತ್ತೆ ಹಿಂತಿರುಗಿ ಬರಲು ಕೂಡ ಏನು ಜವಾಬ್ದಾರಿ ವಹಿಸಿದ್ದಾರೆ ಆ ಜವಾಬ್ದಾರಿ ಮತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಬದ್ಧತೆಯಿಂದ ನಿಷ್ಠೆಯಿಂದ ಅದನ್ನು ಕೆಲಸ ಮಾಡ್ತಿದ್ದಾರೆ. ನಾನಿದರ ಅಧ್ಯಕ್ಷರಾಗಿದ್ದಂಥ ಟಿಪ್ಪುರವರನ್ನು ಇನ್ನಿತರ ನಮ್ಮ ಡೈರೆಕ್ಟರ್ಗಳನ್ನು ಎಲ್ಲ ಸದಸ್ಯರನ್ನು ಮತ್ತು ಎಲ್ಲ ಅಧಿಕಾರಿ ವರ್ಗದವರನ್ನು ಮತ್ತು ಕಾರ್ಯಕರ್ತರ ಮಿತ್ರರನ್ನು ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನಾನು ಇವತ್ತು ಅಭಿನಂದಿಸಿ ಬಹುಶಃ ಅವ್ರು ಪಡುವಂಥ ಕಷ್ಟಗಳಿಗೆ ಎಲ್ಲ ಅಜ್ಜಾತಿಗಳ ದುವಾ ಮುಖಾಂತರ ಅಲ್ಲಾಹು ತಾಲಾ ಒಂದಲ್ಲೊಂದು ರೀತಿಯಿಂದ ಆ ಬಕ್ಕತ್ತು ಕೊಟ್ಟೆ ಕೊಡ್ತಾ ಅಂತ ಹೇಳಲಿಕ್ಕೆ ನಾನು ಹೆಚ್ಚಿಸುವಂಥ. ಎರಡನೇದು ಬಹುಶಃ ಮಂಗಳೂರಿನಲ್ಲಿ ಕೂಡ ಈಗಾಗಲೇ ಬಹುಶಃ ಇವತ್ತು ನಮ್ಮ ಅಲ್ಲಿ ಸ್ಥಳವನ್ನು ಬಹುಶಃ ಇವತ್ತು ಅದನ್ನು ಖರೀದಿಸಿ ನಮಗೆ ದಾನವನ್ನು ಇವತ್ತು ಇನಾಯತ್ ಮಾಡಿದ್ದಾರೆ. ಹಜ್ ಕಮಿಟಿ ಮುಖಾಂತರ ಈಗಾಗಲೇ 10 ಕೋಟಿ ಇವತ್ತು ಸ್ಯಾಂಕ್ಷನ್ ಆಗಿದೆ. ಹಜ್ ಕಮಿಟಿಯ ನಮ್ಮ ಮಂತ್ರಿಯಾದ ರಹೀಮ್ ಖಾನ್ ಅವರು, ಮೈನಾರಿಟಿ ಮಿನಿಸ್ಟರ್ ಆದಂಥ ನಮ್ಮ ಜಮೀರ್ ಅಹಮದ್ ಅವರು, ನಸೀರ್ ಅವರು, ಟಿಪ್ಪು ಅವರು, ಮುಜಾಹಿದ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ನಮಗೆ ಸಂಪೂರ್ಣ ಜಿಲ್ಲೆಗೆ ಅವನು ಮಾದರಿ ಮತ್ತು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಯಾವ ರೀತಿ ಬರಬೇಕು, ಏನು ಆಗಬೇಕಂತೇಳಿ ಅದಕ್ಕೆ ಅನುಗುಣ ಕರ್ನಾಟಕ ರಾಜ್ಯ ಹಜ್ ಕಮಿಟಿಯ ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ಅವರು ಸೂಚಿಸಿದ ರೀತಿಯಲ್ಲೇ ಒಂದು ಪವಿತ್ರವಾದ ಭವ್ಯವಾದ ಹಜ್ ಭವನವನ್ನು ಕೂಡ ಇವತ್ತು ನಿರ್ಮಿಸಲಾಗುವುದು. ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದಂಥ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಅದಕ್ಕೆ ಅಭಿನಂದಿಸ್ತೇನೆ. ಯಾಕೆಂದರೆ ಒಂದು ವ್ಯವಸ್ಥೆ ಮಾಡುವಷ್ಟು ಸುಲಭ ಇಲ್ಲ, ನೋಡುವ ಭಾಳ ಸುಲಭ ಕಾಣ್ತದೆ. ಅದರ ಹಿಂದೆ ಪಟ್ಟಂಥ ಶ್ರಮ, ಪಟ್ಟಂಥ ಜವಾಬ್ದಾರಿ ಮತ್ತು ಅದರ ರಿಸ್ಕ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೀವೆಲ್ಲರೂ ಸೇರಿ ಮದುವೆಯವರಿಗೆ ಬೈಯುವಂಥದ್ದು. ಆದ ಕಾರಣ ಎಲ್ಲ ರೀತಿ ನೋಡಿಕೊಂಡು ಎಷ್ಟು ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಮಾಡಿರ್ತಾರೆ. ಕೆಲವೊಮ್ಮೆ ಹ್ಯೂಮನ್ ಎರರ್ ಹಾಗೆ ನಾವೆಲ್ಲ ಮನುಷ್ಯರು ಹೆಚ್ಚು ಕಮ್ಮಿ ಕೆಲವೊಂದು ಕಡೆ ಹಾಗೆ ಆಗ್ತದೆ. ಇಷ್ಟು ದೊಡ್ಡ ಕ್ರೌಡ್, ಇಷ್ಟು ವ್ಯವಸ್ಥೆ ಮಾಡುವಾಗ ಅದನ್ನೆಲ್ಲ ನಾವು ಸಹಿಸ್ಕೊಳ್ಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮಾಡ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಒಂದು ಭಾಷೆಯಲ್ಲೇ ವ್ಯವಸ್ಥೆಯನ್ನು ಕಳೆದ ವರ್ಷ ಕೂಡ ಚೆನ್ನಾಗಿ ಮಾಡಿದರು. ಈ ವರ್ಷ ಹೊರಗಿಂದ ನೋಡುವಾಗಲೇ ಗೊತ್ತಾಯ್ತು ಜನಸಾಮಾನ್ಯರ ಒಂದು ಉತ್ಸಾಹ, ಅವರೊಂದು ಪ್ರೀತಿ, ಅವರ ಭಕ್ತಿ ಮತ್ತು ಅವ್ರ ಕುಟುಂಬ ಹೋಗುವಾಗ ಅವ್ರು ಮೇಡಂಥ ವ್ಯವಸ್ಥೆ ಇದೆಲ್ಲೂ ಜನ ಅತ್ಯಂತ ಸಂತುಷ್ಟರಾಗಿದ್ದಾರೆ ಅಂದರೆ ನಮಗೆ ನೋಡುವಾಗಲೇ ಭಾವನೆ ಇವತ್ತು ಬರ್ತದೆ. ನಾನು ಎಲ್ಲ ಅಜ್ಜಾತಿಗಳ ಕುಟುಂಬಸ್ಥರಿಗೆ ಹೇಳೋದಿಷ್ಟೇ, ಒಂದು ಕಡೆ ಈ 30-40 ಲಕ್ಷ ಜನ ಸೇರುವಾಗ ಸಡನ್ನಾಗಿ ಹಿಂದೆ ಬರುವಾಗ ಕೆಲವೊಂದು ಸಮಸ್ಯೆ ಆಗೇ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಯಾರೋ ಒಂದಿಬ್ಬರು ಕೆಲವು ಹೇಳಿದ್ರು ಅಂತ ಹೇಳಿಕೊಂಡು ಮಾತುಗಳಿದೆ ವಾಟ್ಸಪ್ನಲ್ಲಿ ಆ ಮಾಧ್ಯಮದೆಲ್ಲ ಬಹುಶಃ ಯಾವುದು ಕೂಡ ನೆಗೆಟಿವ್ ವಿಚಾರ ಹಾಕಲಿಕ್ಕೆ ಹೋಗಬೇಡಿ. ಇದು ನಿಮ್ಗೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ನೀವು ಏನಂತ ವಿಚಾರ ಇದೆ ನೇರವಾಗಿ ಹಜ್ ಕಮಿಟಿಯನ್ನು ಸಂಪರ್ಕಿಸಿ ಈ ಸಮಸ್ಯೆ ಇದೆ ಅಂತ ಹೇಳಿದರೆ ಅವರು ಆ ಸಮಸ್ಯೆಯನ್ನು ಈಗ ಮಾತ್ರ ಬಗೆಹರಿಸೋದಲ್ಲ, ಮುಂದಿನ ವರ್ಷ ಸಮಸ್ಯೆ ಬಗೆ ರೀತಿಯಲ್ಲಿ ಕೂಡ ಇವತ್ತು ನೋಡಿಕೊಳ್ತಾರೆ. ಅಂಥ ಸಹಕಾರವನ್ನು ಪ್ರತಿಯೊಂದು ಹಜ್ ಯಾತ್ರಿಗಳ ಕುಟುಂಬಸ್ಥರು ಇವತ್ತು ಕೊಡಬೇಕು. ಮತ್ತು ಹಜ್ ಯಾತ್ರಿಗಳಿಗೆ ಕೂಡ ನಾನು ಹೇಳಿದಿಷ್ಟೇ, ಎಲ್ಲಿ ಏರ್ಪೋರ್ಟಲ್ಲಿ ಇನ್ನೊಂದು ಕಡೆ ಸಮಸ್ಯೆ ಸಮಾಧಾನ ಮತ್ತು ತಾಳ್ಮೆಯಿಂದ ಇಲ್ಲಿ ಇಡೀ ನಮ್ಮ ರಾಜ್ಯ ಸರ್ಕಾರ, ಹಜ್ ಕಮಿಟಿ, ನಮ್ಮ ಕೇಂದ್ರ ಹಜ್ ಕಮಿಟಿ, ಎಂಬಾಸಿ ಅವರೆಲ್ಲರಿಗೂ ನಿಮ್ಮ ಜವಾಬ್ದಾರಿ ವಹಿಸಿದ್ದಾರೆ. ಅದೆಲ್ಲ ನಾವು ನಿಭಾಯಿಸ್ತೇವೆ. ನಾವು ಸಮಾಧಾನ ಮತ್ತು ತಾಳ್ಮೆಯಿಂದ ಇರಬೇಕು ಹೇಳಲಿಕ್ಕೆ ಬಯಸ್ತೇವೆ. शैतानिर्रजीम बिस्मिल्लाहिर्रहमानिर्रहीम। अल्हम्दुलिल्लाह आज तीसरा काफ़िला रवाना हो रहा है। अल्हम्दुलिल्लाह पहला काफ़िला जो अज़ीज़िया में ऑलरेडी पहुंच चुके हैं। अल्हम्दुलिल्लाह उसके रूम्स बहुत अच्छे हैं, वहाँ के फ़ोटोज़ भेजे हैं पूरे, और पूरे दुआएं भी कर रहे हैं। हमारे हज इंस्पेक्टर्स भी पूरा अच्छी तरीके से काम कर रहे हैं। तमाम को नुसूक कार्ड्स मिल गया। जो पहली फ़्लाइट में 430 गए थे, जो पिछले मरतबा थोड़े लेट नुसूक कार्ड्स मिले थे, इस बार पूरों को जाते एक बार नुसूक कार्ड्स मिल गए, रूम्स मिल गए। और अल्हम्दुलिल्लाह पूरे उम्रे पे भी हमारे जितने भी फ़र्स्ट फ़्लाइट के हाजी थे वो उम्रे पे भी जाके हैं। अल्हम्दुलिल्लाह पूरा अब तक का जो है अल्हम्दुलिल्लाह रूम के ताल्लुक से, बिल्डिंगों के ताल्लुक से बड़ा अच्छा रिपोर्ट आई है। अल्लाह सुब्हानहू व तआला आखिर तक भी यही पूरे हुज्जाज इकराम जितने भी जा रहे हों खुशी खुशी जाके खुशी खुशी वापस आए, नहीं कोई भी मिस नहीं हुई, पूरे बराबर। अल्हम्दुलिल्लाह आज स्पीकर साहब भी आए थे, वो इनाग्रल फंक्शन को नहीं आए थे, इसलिए आज आके वो कुछ माज़रत चाह लिया इनाग्रल फंक्शन को नहीं आने की वजह से। आज आके
वो आज मंगलूर के भी 30 हुज्जाज इकराम जा रहे हैं, तो उनको भी मिलना था उनको, तो इसी तरीके से उनके हाथ से आज बस की हम लोग इनाग्रल कराए। स्मार्ट वॉच का जो प्रॉब्लम आ रहा है वो हम एक पूरी टीम को बिठाए हैं, वो क्योंकि वो सऊदी में वर्क करने वाली है, उसका जो सिस्टम था वो थोड़ा सिस्टम अपग्रेड होके है, तो सिस्टम अपग्रेड होने की वजह से थोड़ा मसला आ रहा है। अभी वो वॉचेस लेके अपग्रेड करके दे रहे हैं। स्मार्ट वॉच यहाँ ओपन होती है, वहाँ जाने के बाद हाँ नहीं, स्मार्ट वॉच जो एक्टिवेट होती है जिद्दा में ही एक्टिवेट होती है, वो सिर्फ अपग्रेड करना है वॉच को। यहाँ पे स्टाफ को बिठाए हम लोग, वो पूरे वॉचेस को अपग्रेड करके दे रहे हैं। अपग्रेड नहीं होने की वजह से थोड़ा उसमें प्रॉब्लम दिखा रहा है, अपग्रेड जैसे ही करके पूरों को दे रहे हैं। ये बात कही जा रही है कि भाई ये स्मार्ट वॉच की क्या जरूरत है, जब मोबाइल फोन था उसका एप्लीकेशन डाल देते हैं, ऐसी बात कही जा रही है, क्यों? नहीं देखिए, ऑलरेडी नुसूक कार्ड है, हज सुविधा ऐप है, वो सब रहने के बावजूद ये हैंडी रहने के लिए हज कमेटी ऑफ इंडिया ने डिसाइड करके ये हैंड वॉचेस दिए हैं, ताकि उनको आसानी हो जाए। फिर बहुत सारों को मोबाइल ये ऑपरेट करने, फ़ोन में ऑपरेट करने नहीं आता, बहुत सारे रूरल एरिया से रहते हैं, इसलिए हज कमेटी ऑफ इंडिया ने डिसाइड करके आसानी तरीके से, बहुत सिंपल तरीके में से बताने के लिए स्मार्ट वॉचेस दिया। और एक खुशखबरी ये है कि जो बच्चों का कैंसिल किए थे 12 ईयर्स टू 16 ईयर्स, वो कैंसिल कर चुके हैं, सऊदी गवर्नमेंट ने कैंसिल करके तमाम बच्चों को फिर री वीज़ा इशू कर चुके हैं। 12 साल और 16 साल के जो कैंसिल किए थे वो बच्चों को। सर अगली फ्लाइट कब है सर? इतवार के दिन है शाम में। बीच में गैप है, फिर इतवार के? हाँ, इतवार से कंटिन्यूस फ्लाइट्स है, 21 तक कंटिन्यू। आज हमारे मौलाना अलीम साहब की